ಗಡಿನಾಡ ಕರ್ನಾಟಕ ಪ್ರದೇಶವಾದ ಕಾಸರಗೋಡು ಜಿಲ್ಲೆಯ ಗ್ರಾಮಗಳ ಕನ್ನಡ ಹೆಸರನ್ನ ಮಲಯಾಳೀಕರಣ ಮಾಡಲು ಮುಂದಾಗಿರುವ ವಿಚಾರ ಇದೀಗ ಕರ್ನಾಟಕ ಕೇರಳ ಗಡಿಭಾಗದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಗಡಿನಾಡ ಕನ್ನಡಿಗರು ಕೇರಳ ಸರ್ಕಾರದ ಈ ಯೋಜನೆಯನ್ನ ವಿರೋಧಿಸಿದ್ದು, ಈ ವಿರೋಧಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಸಾಥ್ ನೀಡಿದ್ದಾರೆ. ಕೇರಳ ಸರ್ಕಾರ ಗಡಿನಾಡ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ಎಸಗುತ್ತಿದ್ದು, ಈ ನಡೆ ನಿಲ್ಲದೆ ಹೋದಲ್ಲಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ಜನಪ್ರತಿನಿಧಿಗಳು ನೀಡಿದ್ದಾರೆ. ಸಂಪ್ರದಾಯ, ಆಚರಣೆ ಹೀಗೆ ಎಲ್ಲದರಲ್ಲೂ ಕನ್ನಡಿಗರನ್ನ ಹೋಲುವ ಗಡಿನಾಡ ಕರ್ನಾಟಕವಾದ ಕೇರಳ ರಾಜ್ಯದ ಕಾಸರಗೋಡಿನ ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ನಿರಂತರ ದೌರ್ಜನ್ಯ ಎಸಗುತ್ತಿದೆ. ಈ ಬಾರಿ ಮತ್ತೆ ಕನ್ನಡಿಗರನ್ನ ಕೆರಳಿಸುವ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಮುಂದಾಗಿದೆ. ಕಾಸರಗೋಡಿನ ಹಲವು ಗ್ರಾಮಗಳ ಕನ್ನಡ ಹೆಸರುಗಳನ್ನು ಬದಲಿಸಿ ಆ ಹೆಸರುಗಳನ್ನು ಮಲಯಾಳೀಕರಣಗೊಳಿಸಲು ಸಿದ್ಧತೆ ಆರಂಭಿಸಿದೆ. ಕನ್ನಡ ಹೆಸರುಗಳಿರುವ ಗ್ರಾಮದ ಹೆಸರನ್ನು ಸಂಪೂರ್ಣವಾಗಿ ಮಲಯಾಳೀಕರಣ ನಡೆಸಲು ಕೇರಳ ಸರ್ಕಾರ ತೀರ್ಮಾನಿಸಿದೆ. ಹೆಸರಾಂತ ಗಣೇಶನ ಕ್ಷೇತ್ರವಿರುವ ಮಧುರು ಹೆಸರನ್ನ ಮಧುರಂ ಎಂದು, ಅದೇ ಪ್ರಕಾರ ಹೆಸರಾಂತ ದೇವಿ ಕ್ಷೇತ್ರವಾದ ಮಲ್ಲ ಹೆಸರನ್ನ ಮಲ್ಲಂ ಎಂದು, ಹೆಸರಾಂತ ವಿಷ್ಣು ಕ್ಷೇತ್ರವಿರುವ ಕುಂಬಳೆಯನ್ನ ಕುಂಬ್ಳ ಎಂದು ಮಲಯಾಳ ರೂಪಾಂತರ ಮಾಡಿದೆ. ಈ ನಡುವೆ ಕನ್ನಡ ಹೆಸರು ಬದಲಾಯಿಸದಂತೆ ಕೇರಳ ಸರ್ಕಾರಕ್ಕೆ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಈಗಾಗಲೇ ಕೇರಳ ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳ ಸರ್ಕಾರದ ಈ ನಡೆಗೆ ಕಾಸರಗೋಡು ಜಿಲ್ಲೆಯನ್ನು ಗಡಿಯಾಗಿ ಹಂಚಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ವಿರೋಧಿಸಲು ಆರಂಭಿಸಿದ್ದಾರೆ. ಗಡಿನಾಡ ಕನ್ನಡಿಗರು ಇವತ್ತು ವಿಶೇಷವಾಗಿ ಕಯ್ಯಾರ ಕಿಂಜನ್ನರಯ್ಯಂಥ ಹೋರಾಟಗಾರರ ಪರಿಣಾಮ ಇವತ್ತು ಮಂಜೇಶ್ವರ ಮತ್ತು ಕಾಸರಗೋಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುಸಂಖ್ಯಾತರು ತುಳು ಮತ್ತು ಕನ್ನಡ ಮಾತಾಡುವವರು, ದಕ್ಷಿಣ ಕನ್ನಡ ಜಿಲ್ಲೆಯ ಭೌಗೋಳಿಕ ಹಿನ್ನೆಲೆ ಇರುವಂಥ ಆ ಸಂಸ್ಕೃತಿ ಇರುವವರು, ಇವರು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಈ ಕನ್ನಡ ಮಾತಾಡುವಂಥ ಪ್ರದೇಶದಲ್ಲಿ ಏನೇನು ಇವತ್ತು ಸಂಪ್ರದಾಯಗಳನ್ನು ಇಟ್ಟುಕೊಂಡಿದ್ದಾರೆ ಆ ಸಂಪ್ರದಾಯವನ್ನು ಇಟ್ಟುಕೊಂಡು ಜೀವನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿರುವಂಥ ಕನ್ನಡ ಶಾಲೆಗಳನ್ನು ಮಲಯಾಳೀಕರಣಗೊಳಿಸುವಂಥದ್ದು, ಅಲ್ಲಿರುವಂಥ ಬೋರ್ಡ್ಗಳನ್ನು ಮಲಯಾಳೀಕರಣಗೊಳಿಸುವಂಥದ್ದು, ಕಡ್ಡಾಯವಾಗಿ ಅಲ್ಲಿ ತುಳು ಕನ್ನಡ ಮಾತಾಡುವವರಿಗೆ ಆ ಮಲಯಾಳವನ್ನು ಹೇರುವಂಥ ಸಂಗತಿ ಇದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನು ನಾವು 100ಕ್ಕೆ 100 ವಿರೋಧಿಸ್ತೇವೆ. ಆ ಕನ್ನಡಿಗರ ಭಾವನೆ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಕೇರಳ ಸರ್ಕಾರ ನಡ್ಕೊಂಡ್ರೆ ಕನ್ನಡ ಖಂಡಿತ ನಮ್ಮ ಕೇರಳದ ಗಡಿಭಾಗದಲ್ಲಿರುವಂಥ ನಮ್ಮ ಪುತ್ತೂರು, ಬಂಟ್ವಾಳ, ಮಂಗಳೂರು ಈ ಭಾಗದ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಏನು ಕನ್ನಡ ಪರ ಹೋರಾಟಗಾರರ ಜೊತೆ ನಾವು ಕೂಡ ಸೇರಿಕೊಂಡು ಆ ಒಂದು ಪ್ರತಿಭಟಿಸುವಂಥ ಸಂಗತಿಗಳನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಕಾಸರಗೋಡಿನ ಕನ್ನಡಿಗರ ಮೇಲೆ ಕೇರಳ ಸರ್ಕಾರ ನಿರಂತರವಾಗಿ ದೌರ್ಜನ್ಯಗಳನ್ನು ಎಸಗುತ್ತಿರುವುದು ಕಳೆದ ಹಲವು ವರ್ಷಗಳಿಂದ ಕಂಡುಬಂದಿದೆ. ಈ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ ಕಾಸರಗೋಡಿನ ಕನ್ನಡಿಗರಿಗಾಗಿ ವಿಶೇಷ ಸೌಲಭ್ಯಗಳನ್ನು ನೀಡಿದೆ. ಆದರೆ ಕೇರಳ ಸರ್ಕಾರ ಮತ್ತೆ ಭಾಷಾ ತಾರತಮ್ಯ ನೀತಿಯನ್ನು ಅನುಸರಿಸುವ ಮೂಲಕ ಕನ್ನಡಿಗರ ಮೇಲೆ ಒತ್ತಡ ಹೇರುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಕಾಸರಗೋಡಿನ ಗಡಿ ಹಂಚಿಕೊಂಡಿರುವ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಜೀವ ಮಠಂದೂರು ಎಚ್ಚರಿಸಿದ್ದಾರೆ. ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋರಾಟ ನಡೆಸುವ ಕನ್ನಡ ಪರ ಸಂಘಟನೆಗಳ ಜೊತೆ ಸೇರಿ ಪ್ರತಿಭಟನೆ ನಡೆಸುವ ಸೂಚನೆಯನ್ನು ನೀಡಿದ್ದಾರೆ. ಕರ್ನಾಟಕ ಹಾಗೂ ಕೇರಳ ರಾಜ್ಯದ ನಡುವೆ ನಿರ್ಮಾಣಗೊಂಡಿದ್ದ ಕೊರೋನಾ ಲಾಕ್ಡೌನ್ ಗೊಂದಲ ಮುಕ್ತಾಯದ ಹಂತಕ್ಕೆ ತಲುಪುತ್ತಿರುವಂತೆ ಇದೀಗ ಮತ್ತೊಂದು ಗೊಂದಲಕ್ಕೆ ಕೇರಳ ಸರ್ಕಾರ ಮುನ್ನುಡಿ ಬರೆದಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.